ಆರ್ ವಿದ್ಯಾರ್ಥಿ ಲೋಕಾಗ್ರೂಪ್ಸ್.com ಇದನ್ನು ನಡೆಸಿಕೊಡ್ತಾ ಇದ್ದಂತಹ ಆಶು ಹೊಸದುರ್ಗದವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಕ್ಲಸ್ಟರ್ 1 ಹಾಸನ್ CRP ಆಗಿರುವಂತಹ ರಂಗಸ್ವಾಮಿ ಅವರ ಕರೆಯನ್ನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಹೇಗಿತ್ತು ಅನ್ಸಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 4ನೇ ತರಗತಿಯವರಿಗೆ ನಲಿಕಲಿ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡುವಂತ ಒಂದು ರೂಲ್ಸ್ ನ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ಇಲ್ಲೂ ಕೂಡ ಅದು ಮಕ್ಕಳಿಗೆ, ನಮ್ಮ ಮಕ್ಕಳಿಗೂ ಕೂಡ ಅದು ಉಪಯೋಗ ಆಗಿದೆ ಅಂತ ಅನ್ಸ್ಕೊಂಡಿದ್ದೀನಿ. ಮಕ್ಕಳು ಕೂಡ ತುಂಬಾ ಸಂತೋಷ ಪಟ್ಟಿದ್ದಾರೆ ಹಾಗೂ ಅದರಲ್ಲೂ ತುಂಬಾ ಶಿಕ್ಷಕರಿಗೆ ಖುಷಿಯಾಗಿದೆ. ನಾವು ಕೂಡ ಒಂದೊಂದು ದಿನ ಈ ತರ ಒಂದು ಪೋಯಮ್ ಆಗಲಿ, ಇಂಗ್ಲಿಷ್ ಅಲ್ಲಿ ಇರುವಂತಹ ಒಂದು ಏನೇ ಆದ್ರೂ ಹಾಡಿನ ಮೂಲಕ ಹೇಳ್ಕೊಡ್ಬೋದು, ಮಕ್ಕಳನ್ನ ರಂಜಿಸ್ಕೊಂಡು ಪಾಠ ಮಾಡಬಹುದು, ಅವ್ರು ಬೇಗ ಅರ್ಥೈಸ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಹಾಗೆ ಈ ಎಲ್ಲ ಇರುವಂತಹ ಎಲ್ಲ ಮಕ್ಕಳು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ. ನಿಮಗೆ ತುಂಬಾ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿಯ ಕಾರ್ಯಕ್ರಮವನ್ನು ನೀವು ಮತ್ತೆ ಬಂದು ನಮ್ಮ ಮಕ್ಕಳಿಗೆ ಇದೇ ರೀತಿಯ ಒಂದು ಹುಮ್ಮಸ್ಸನ್ನು ಕೊಡ್ತಾ ಇರಬೇಕು. ಯಾಕಂತಂದ್ರೆ ವಿದ್ಯೆ ಅನ್ನೋದು ನಾವು ಬರೀ ಪನಿಷ್ಮೆಂಟ್ ಕೊಡ್ತಾ ಇದ್ರೆ ಮಾತ್ರ ಬರೋದಿಲ್ಲ ಅನ್ಸುತ್ತೆ. ಈ ತರ ಮನರಂಜನೆಯ ಮೂಲಕ ಕೊಡ್ತಾ ಇದ್ರೆ ಮಕ್ಕಳಿಗೆ ಆದಷ್ಟು ಬೇಗ ಅವರಿಗೆ ತಲೆಗೆ ಹೋಗಿರುತ್ತೆ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮುಖದಲ್ಲಿ ಒಂಥರ ಕಡೆ ಮೋಡ ಹಾಕೊಂಡಿದ್ರು ನಮ್ಮ ಮಕ್ಕಳ ಮುಖದಲ್ಲಿ ನಗೆ ಹಾಗೆ ಬೀರ್ತಾ ಇರುತ್ತೆ, ಕಾಣ್ತಾ ಇದೆ. ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಅನಿಸ್ತು ನಮಗೆ. ಸುಮಾರು 7th ಸ್ಟ್ಯಾಂಡರ್ಡ್ ಪೋಯಮ್ ತಗೊಂಡಿದ್ದಾರೆ. ಎಲ್ಲ ಪೋಯಮ್ನ ಕೇಳಿ ತುಂಬಾ ಖುಷಿ ಆಯ್ತು. ಹಿಂದಿ ಆಯ್ತು, ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು. ಅದನ್ನ ಹೇಗೆ ಫಿಲಮ್ ಸಾಂಗ್ಗೆ ಈಗಿನ ಒಂದು ಜನರೇಷನ್ಗೆ ಅದನ್ನ ಅಪ್ಲೈ ಮಾಡ್ಕೊಂಡು ಹೇಳ್ಕೊಡ್ಬೇಕಂತ ನಮಗೆ ತಿಳಿಸಿದ್ದೀರಾ. ತುಂಬಾ ಖುಷಿ ಆಯ್ತು. ಇದನ್ನು ಕೂಡ ಅದರಲ್ಲಿ ಮ್ಯಾಜಿಷಿಯನ್ ಬಗ್ಗೆನೇ ಹೇಳಿದ್ದೀರಾ. ಆದ್ರೆ ಖಂಡಿತ ಮಕ್ಕಳೇ ದಯವಿಟ್ಟು ಒಂದೊಂದು ಮಾಡಿ, ಆದ್ರೆ ಎಲ್ಲದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡಿ. ಒಂದು ಈ ಮ್ಯಾಜಿಷಿಯನ್ ಜೊತೆ ಏನ್ ಮಾಡ್ಬೇಕಂತಂದ್ರೆ, ಒಂದು ಟೇಬಲ್ಸ್ ಆಗಿ, ಒಂದು ಪೋಯಮ್ ಆಗಿ ಹೇಗೆ ಕಲಿಬಹುದು, ಮುಂದಿನ ಇದರಲ್ಲಿ ಹೇಗೆ ನಾವು ಇರಬಹುದು ಅನ್ನೋದನ್ನ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಸರ್ ಕಡೆಯಿಂದನು, ಹಾಗೆ ನಮ್ಮ ಮೇಡಮ್ಗಳು ಎಲ್ಲರೂ ಗೊತ್ತಿದ್ದಾರೆ. ಹಾಗೆ ನಮ್ಮ ಸರ್ ಕ್ಲಸ್ಟರ್ C1 ಅವರ ರಂಗಸ್ವಾಮಿ ಸರ್ ಇದ್ದಾರೆ CRP, ಅವ್ರ ಕಡೆಯವರಿಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು.